ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ದತ್ತಾತ್ರೇಯನ ಶಾಪ ಇದೆ ಅಂತ ಚಿಕ್ಕಮಗಳೂರಿನಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದತ್ತಾತ್ರೇಯನ ಶಾಪ ಇದೆಯಂತೆ. ಯಾಕೆ ಅಂತ ಅಂದ್ರೆ BSY ಮುಖ್ಯಮಂತ್ರಿಗಳಾದ್ರೆ ದತ್ತಪೀಠಕ್ಕೆ ಬರೋದಾಗಿ ಹೇಳಿದ್ರಂತೆ, ದತ್ತಪೀಠಕ್ಕೆ ಮಾಲೆ ಹಾಕೊಂಡು ಬರೋದಾಗಿ ಹೇಳಿದ್ರಂತೆ. ಆದ್ರೆ CM ಆದ ಬಳಿಕ ಯಡಿಯೂರಪ್ಪನವರು ದತ್ತಪೀಠಕ್ಕೆ ಬಂದೇ ಇಲ್ಲ. ಈ ಹಿಂದೆ ಸಂಗತಿಯನ್ನ ಬಹುಶಃ ಅವರು ಜ್ಞಾಪಿಸಿದ್ದಾರೆ. BSY CM ಆಗಿ ಪೂರ್ಣಾವಧಿ ಅಧಿಕಾರವನ್ನು ಮಾಡಿಲ್ಲ. ಯಡಿಯೂರಪ್ಪನವರಿಗೆ ದತ್ತಾತ್ರೇಯನ ಶಾಪ ಇದೆ, ಹೀಗಾಗಿನೇ ಈ ರೀತಿ ಆಗ್ತಾ ಇರೋದು. ಶಾಪ ವಿಮೋಚನೆ ಆಗ್ಬೇಕು ಅಂತಂದ್ರೆ BS ಯಡಿಯೂರಪ್ಪನವರು ದತ್ತಪೀಠಕ್ಕೆ ಬರಬೇಕು, ಆಗ ಅವರಿಗೆ ಪೂರ್ಣಾವಧಿ ಅಧಿಕಾರವನ್ನು ನಡೆಸೋದಕ್ಕೆ ಆಶೀರ್ವಾದ ಸಿಗುತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ ಶ್ರೀರಾಮ ಸೇನೆಗೆ ಸಂಬಂಧಪಟ್ಟ ಹಾಗೆ ನಾವು ಈಗ ತಾನೇ ಹೇಳಿದ್ರಲ್ಲ, ಕಾರ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಹಿಂದೆ ಮಾಲೆ ಹಾಕ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಆದರೂ ಬರ್ತೀನಿ ಅಂತ ಹೇಳಿದರು. ಆದರೆ ಬಹುಶಃ ಈ ಸರಿ 3 ಸರಿನೂ ಸಹ ಅವರು ಪೂರ್ಣ ಆದಂಥ ಅವಧಿಯನ್ನು ಮಾಡಿಲ್ಲ. ನನಗನ್ನಿಸುತ್ತೆ ಇದು ದತ್ತಾತ್ರೇಯ ಶಾಪ ಅವ್ರ ಕುರ್ಚಿಗೆ ತಟ್ಟಿದೆ. ಅದಕ್ಕೆ ಆ ಶಾಪ ವಿಮೋಚನೆ ಆಗಬೇಕಾದ್ರೆ ಯಡಿಯೂರಪ್ಪನವರು ಈ ಸರಿಗೆ ನಮ್ಮ ಜೊತೆಗೆ ದತ್ತಮಾಲೆ ಅಭಿಯಾನದಲ್ಲಿ ಪಾಲ್ಗೊಂಡು ಅಲ್ಲೇ ನಿಂತ್ಕೊಂಡು ಆ ಗುರುಗಳಿಗೆ ಏನು ಅವರು ಶಾಪ ಇದು ವಿಮೋಚನೆ ಆಗಬೇಕು ಅಂದರೆ ಅವರು ದತ್ತಪೀಠಕ್ಕೆ ಬಂದು ಮಾಲೆ ಹಾಕ್ಕೊಂಡಲ್ಲಿ ಬಂದು ಆ ಪೀಠವನ್ನು ಹಿಂದೂಗಳಿಗೆ ಒಪ್ಪಿಸಿದ್ರೆ ಮಾತ್ರ ಅವರು ಬಹುಶಃ ಮುಂದಿನ ದಿವಸದಲ್ಲಿ ಸರಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಆ ಗುರುಗಳ ಆಶೀರ್ವಾದ ಸಿಗ್ಬೋದು. ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಹಿಂದೆ ಮಾಲೆ ಹಾಕ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಆದರೂ ಬರ್ತೀನಿ ಅಂತ ಹೇಳಿದರು. ಆದರೆ ಬಹುಶಃ ಈ ಸರಿ 3 ಸರಿನೂ ಸಹ ಅವರು ಪೂರ್ಣ ಆದಂಥ ಅವಧಿಯನ್ನು ಮಾಡಿಲ್ಲ. ನನಗನ್ನಿಸುತ್ತೆ ಇದು ದತ್ತಾತ್ರೇಯ ಶಾಪ ಅವ್ರ ಕುರ್ಚಿಗೆ ತಟ್ಟಿದೆ.